ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏ ಬಜಾರಿ, ಭವನ್ ಕರ್ಕೊಂಡು ದೇವಸ್ಥಾನ ಎಲ್ಲ ಒಂದು ರೌಂಡ್ ಸುತ್ತಾಕ್ಸು. ನೋಡಿರಲ್ಲ ಪಾಪ ಅವರು. ಅವ್ರು ಮಾತ್ರ ಅಲ್ಲ, ನಾನು ನೋಡಿಲ್ಲ. ಈ ದೇವಸ್ಥಾನಕ್ಕೆ ಬಂದೇ ಇಲ್ಲ ನಾನು. ಹೌದಲ್ವಾ? ಕರ್ಕೊಂಡು ಇರಪ್ಪ, ಅದಕ್ ಮುಂಚೆ ಇಬ್ರು ದೇವ್ರಿಗೊಂದು ನಮಸ್ಕಾರ ಮಾಡ್ಲಿ. ಬಾಮ. ನಮ್ಮ ಹುಡುಗರಿಗೆ ಇಲ್ಲೆಲ್ಲ ಬ್ಯಾನರ್ ಹಾಕ್ಸಿ ಕೇಳಿದ್ದೆ ಅಪ್ಪಂದು. ಇಲ್ಲ ಹಾಕ್ಸಿ ಇಲ್ಲ, ನನ್ನ ಮಕ್ಕಳು ಸಿಗ್ಲಿ. ಸಿದ್ದು ಅವ್ರೆ, ಅವ್ರು ಯಾರಲ್ಲ ಅವ್ರು ಅವರೆಕಾಳು ಉಳ್ಳಿಕಾಳು ಅಂತಾರ ಅವರು. ಸಮಾಧಾನ 8 ದಿನ 10 ದಿನದಿಂದ ನೀವು ಬಂದಿಟ್ಟಿದ್ರಿ. ಇವಾಗ 10 ದಿನ ನಿಮ್ಮ ಮುಂದೆ ಹೆಂಗದೆ ಏನು ಮಾಟ ಮಾಡ್ತಿದ್ದೀರೇನು? ಮೇಡಮ್ ಅವರೇ, ನೀವು ನನ್ನ ಹೆಸರು ಕರೆದ್ರಾ? ಹೌದು, ನಿಮ್ಮನ್ನೇ. ನಿಮಗೆ ಕಂಗ್ರಾಟ್ಸ್ ಹೇಳೋಣ ಅಂತ ಬಂದೆ. ನಂಗೆ ಏನು ವಿಷಯ ಮೇಡಮ್ ಅವರೇ? ಏನು ನೀವು ಒಂದೇ ಮನೆಯವರು ಅಂತ ಹೇಳ್ತೀರಾ, ಆದರೆ ಈ ವಿಷಯನೇ ನಂಗೆ ಹೇಳಲಿಲ್ಲ. ಯಾವ ವಿಷಯ ಮೇಡಮ್ ಅವರೇ? ನೀವು ಹೇಳಲಿಲ್ಲ ಅಂದರೂ ಪರವಾಗಿಲ್ಲ, ಎಲ್ಲ ಒಳ್ಳೇದಾಗಲಿ. ಅಲ್ಲ ಮೇಡಮ್ ಅವರೇ, ನೀವು ಹೇಳ್ತಾ ಇರೋದು ಏನು ಅಂತ ನನಗೆ ಅರ್ಥ ಆಗಿಲ್ಲ. ಹೊಸಿ ಅರ್ಥ ಆಗೋಂಗೆ ಹೇಳ್ತೀರಾ? ನಿಮಗೆ ಎಂಗೇಜ್ಮೆಂಟ್ ಆಯ್ತಂತೆ. ವಿಷಯ ಹೆಂಗೋ ಲೀಕ್ ಆಗ್ಬಿಟ್ಟದೆ. ಅದು ಹೆಂಗೋ ನನಗೂ ಗೊತ್ತಾಯ್ತಲ್ಲಕ್ಕಲ್ಲ. ಮೇಡಮ್ ಅವರೇ, ಈ ವಿಷಯ ನಿಮಗೆ ಹೇಳ್ದವ್ರು ಯಾರು? ನಿಮ್ಮ ಅಕ್ಕ ಸಿಂಚನ ಹೇಳಿದ್ಲು. ಅಯ್ಯೋ, ಈಗ ಶುರು ಮಾಡ್ತಾ ಇರೋ ಕತ್ಯ ಮುಗ್ಸಕ್ ಮುಂದಾದ್ಲಲ್ಲ ನಮ್ಮ ಅಕ್ಕ. ಏನಂತ ಬಡ್ಕೋ ಸಾಯ್ನೆ ದೇವ್ರೆ. ಕೇಳಿ ನಂಗೆ ತುಂಬ ಖುಷಿ ಆಯಿತು. ಎಂಗೇಜ್ಮೆಂಟ್ಗಂತೂ ಕರೀಲಿಲ್ಲ, ಮದುವೆಗೆ ಕರೀರಿ ಆಯ್ತಾ? ಅಯ್ಯೋ ದೇವ್ರೆ, ಅಯ್ಯೋ ಕರ್ಮವೇ, ಅದಕ್ಕೆ ಬಂದಿದ್ದು ಇದನ್ನ ಹೇಳಕ್ಕೆಯ. ನಾನು ಯಾಕೋ ಅನ್ಕೊಂಡಿದ್ದೆ. ಈಗ ಏನೆಲ್ಲ ಮಾಡೋದು? ನಮ್ಮಕ್ಕ ಎಲ್ಲಾನು ಆಡ್ಬಿಟ್ಬಿಟ್ಲು ಗೌಡ್ರೆ. ಅಯ್ಯೋ, ವಿಶ್ವ, ಮುಂಚೆ ನೀನ್ ಯಾವತ್ತಾದ್ರೂ ಆ ದೇವಸ್ಥಾನಕ್ಕೆ ಹೋಗಿದ್ಯೇನೋ? ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೆ, ಸರಿಯಾಗಿ ನೆನಪಿಲ್ಲ. ಅಂದ್ರೆ ಇವಾಗ ನೀನ್ ದೊಡ್ಡವನಾಗಿದ್ಯಾ? ಉದ್ದ ಮಾತ್ರ ಬೆಳೆದಿದ್ಯಾ ಅಷ್ಟೇ ಕಣೋ, ಬುದ್ಧಿ ಇನ್ನು ಚಿಕ್ಕ ಮಕ್ಳ ತರಾನೆ. ನೋಡೋ, ಈ ತರ್ಲೆನೆ ಬೇಡ ಅಂತ ಹೇಳೋದು. ನಿನ್ನ ದೇವಸ್ಥಾನಕ್ಕೆ ಬರ್ಬೇಡ ಅಂತ ತಾನೇ ಹೇಳಿದ್ದು. ಯಾಕೆ ಬಂದೆ ಅಂದ್ರೆ ನಿನಗ್ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋದಿಕ್ಕೆ. ನನಗಿವಾಗ ಏನ್ ಕೆಟ್ಟದಾಗಿದೆ? ಎಲ್ಲ ಒಳ್ಳೇದೇ ಆಗ್ತಿದ್ಯಲ್ಲ. ಇನ್ನೂ ಒಳ್ಳೇದಾಗ್ಲಿ, ದೇವ್ರು ಇನ್ನೂ ಜಾಸ್ತಿ ಬುದ್ಧಿ ಕೊಡ್ಲಿ ಅಂತ ಬೇಡ್ಕೊಳ್ಳೋದಕ್ಕೆ. ನೋಡು, ದೇವಸ್ಥಾನದಲ್ಲಿ ಏನಾದ್ರು ತರ್ಲೆ ಮಾಡಿದ್ರೆ ಸರಿ ಇರಲ್ಲ. ಆಯ್ತಪ್ಪ. ಅಂದ್ಹಾಗೆ ದೇವಸ್ಥಾನಗೂ ಕಾಲೇಜ್ಗೂ ತುಂಬಾ ಹತ್ರ ಅನ್ಸುತ್ತಲ್ವಾ? ಇಲ್ಲ, ಕಾಲೇಜು ದೇವಸ್ಥಾನ ದೂರನೇ ಇದೆ. ನಿಮ್ ಹುಡುಗಿ ಊರು ಅದೇನಾ? ಹೌದು. ಹೌದಾ? ಅದೆಲ್ಲ ನಿನ್ಗೆ ಯಾಕೆ? ಸುಮ್ಮನೆ ಕೂತ್ಕೋ. ನನಗೆ ಗೊತ್ತಾಯ್ತು ಬಿಡು, ನಿಮ್ ಹುಡುಗಿ ಮನೆ ಅಲ್ಲೇ ಎಲ್ಲೋ ಇದೆ ಅಂತ ಗೊತ್ತಾಯ್ತು. ನೋಡೋ, ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ನಾನು, ಪದೇ ಪದೇ ಅವಳ ವಿಷಯ ಕೇಳ್ಬೇಡ ಅಂತ. ನಿನ್ಗೂ ಅವಳಿಗೂ ಏನ್ ಸಂಬಂಧ? ನನಗ್ ಸಂಬಂಧ ಇಲ್ಲ ಅಂದ್ರೆ ನಿನಗ್ ಸಂಬಂಧ ಇದೆಯಲ್ಲಪ್ಪ. ನೀನು ಅವಳ ಎಕ್ಸ್ ಬಾಯ್ ಫ್ರೆಂಡು ಅಂದ್ಮೇಲೆ ನನ್ಗೆ ಅವಳ ಬಗ್ಗೆ ತಿಳ್ಕೊಳಕ್ ಅದೆಲ್ಲ ಏನು ಬೇಡ. ಅವಳಿಗೆ ಅವಳದೇ ಆದ ಲೈಫ್ ಇದೆ, ಅವಳಲ್ಲಿ ಸುಖವಾಗಿರ್ಲಿ. ಅದ್ ನಮ್ಮಿಂದ ಹಾಳಾಗದ್ ಬೇಡ. ಇದೇ ಕೊನೆ, ಅವಳ ಬಗ್ಗೆ ಕೇಳೋದೆಲ್ಲ ಮಾಡ್ಬೇಡ. ನೀನ್ ಹೇಳ್ದೆ ಇದ್ರು ಪರವಾಗಿಲ್ಲ ಕಣೋ, ಅವಳು ಎಲ್ಲಿದ್ದಾಳೆ ಅಂತ ನಾನು ಕಂಡು ಹಿಡ್ದೇ ಹಿಡಿತೀನಿ. ಒಂದು ಸಾರಿ ಅವಳನ್ನ ನೋಡಿ ಮಾತಾಡ್ತಿದ್ರೇನೆ ನನಗೆ ಸಮಾಧಾನ. ಅಲ್ಲಕಲ್ಲ, ನಮ್ಮ ಅಕ್ಕಂಗೆ ಇದೆಲ್ಲ ಯಾಕೆ ಬೇಕಿತ್ತು? ನನ್ಗೆ ಎಂಗೇಜ್ಮೆಂಟ್ ಆಗಿರೋ ವಿಷಯ ನನ್ನ ಕಂಪ್ನಿ ಹತ್ರ ಯಾಕೆ ಹೇಳ್ಬೇಕಾಗಿತ್ತು? ಹೇಳವಳೆ, ಯಾಳಾದ ಎಂಗೇಜ್ಮೆಂಟ್ ಆಗಿರೋದಕ್ಕೆ ಅವ್ರು ಯಾಕೆ ಅಷ್ಟು ಖುಷಿ ಪಡ್ಬೇಕು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಅವ್ರೇಕಲ್ಲ, ಸರಿ ಫೋನ್ ರಿಸೀವ್ ಮಾಡ್ಬಿಟ್ಟು ಏನು ಅಂತ ಕೇಳ್ರಿ. ಲೈ, ಮೊದಲು ನಿನ್ನಿಂದ ಜಾಗ ಖಾಲಿ ಮಾಡು. ಆ ಪೌಡರ್ ಮತ್ತೆ ಚಮಚ ಎಲ್ಲಿ ಇರ್ತಾರೋ ಅಲ್ಲಿ ಹೋಗು. ವಾ,
ಈಟೊತ್ತವರೆಗೂ ಕಷ್ಟ ಹೇಳ್ಕೊಳಕ್ ನಾನು ಬೇಕಾಗಿತ್ತು, ಇವಾಗ ಅದಕ್ಕೆ ಫೋನ್ ಬಂದ್ಬೇಕೆ ನಾ ಬೇಡ, ಬೇಕಾಗಿಲ್ಲ ಹೋಗ್ಲಾ. ಸರಿ ಬಿಡ್ರಿ. ಹೇಳಿ ಮೇಡಮ್. ಹಲೋ ಗೌಡ್ರೆ. ವಾ, ಏನು ಮೇಡಮ್ ಇಷ್ಟು ಖುಷಿಯಾಗಿದ್ದೀರಿ? ನಿಮಗೆ ಹೇಗೆ ಗೊತ್ತಾಯ್ತು? ಅದು ನಿಮ್ಮ ದನಿಲೇ ಗೊತ್ತಾಯ್ತು ಮೇಡಮ್. ಹೌದು ಗೌಡ್ರೆ, ಅದೇ ನಮ್ಮ ರಿಲೇಟಿವ್ ಒಬ್ಬ ಹುಡುಗ ನನ್ನ ಹಿಂದೆ ಬರ್ತಿದ್ದ ಅಂತ ಹೇಳಿದ್ನಲ್ಲ, ಪಾಪ ಅವ್ನು ಸುಮ್ಮನೆ ಬರ್ತಿದ್ದ, ನಾನೇ ಅವನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಅದೇಂಗ್ ಮೇಡಮ್ ಹಿಂಗೆ ಹೇಳ್ತಿದ್ದೀರಿ? ಹ್ಞೂ ಗೌಡ್ರೆ, ಆ ಹುಡುಗನ್ಗೆ ಬೇರೆ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಯ್ತು. ಅವರಿಬ್ರು ತುಂಬಾ ಇಷ್ಟಪಟ್ಟು ಮದ್ವೆ ಆಗ್ತಿದಾರಂತೆ. ಅಕ್ಕ, ಇಡೋದಿಟ್ಟೆ ಸರಿಯಾಗಿ ಬಾಂಬ್ನೇ ಇಟ್ಟೆ ಬಿಡು. ಪಾಪ ನಾನೇ ಏನೇನೋ ಅನ್ಕೊಂಡು ಆ ಹುಡುಗನ್ನ ಬೈತಿದ್ನಲ್ಲ ಅಂತ ಬೇಜಾರಾಗ್ತಿದೆ. ಹೋಗ್ಲಿ ಬಿಡಿ ಮೇಡಮ್, ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀರಾ, ನೀವು ಆರಾಮಾಗಿರಿ. ಹ್ಞೂ ಗೌಡ್ರೆ, ಎಂಗೇಜ್ಮೆಂಟ್ ವಿಷಯ ಕೇಳಾದ್ಮೇಲೆ ಮನ್ಸು ನಿರಾಳ ಅನ್ನಿಸ್ತಿದೆ. ಅದನ್ನೇ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ಸರಿ, ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ. ಸರಿ ಮೇಡಮ್. ಅಯ್ಯಪ್ಪ ದೇವ್ರೆ, ಇದೇನಪ್ಪ ಹಿಂಗ್ ಮಾಡ್ಬಿಟ್ಟೆ? ಅವರೇ ಬೇಕು ಅಂತ ನಾನು ಇಲ್ಲಿ ಪ್ರಾಣ ಬಿಡ್ತವನೆ, ಅವ್ರು ನೋಡಿದ್ರೆ ನನ್ನ ಕಾಟ ತಪ್ಪು ಅಂತೆಲ್ಲ ಖುಷಿ ಪಡ್ತವ್ರೆ. ಇದಕ್ಕೆಲ್ಲ ಕಾರಣ ಅಕ್ಕ. ಜವರೇಗೌಡ್ರಿಗೆ, 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 ಜವರೇಗೌಡ್ರಿಗೆ. ಗಣ್ಯರ ಮುನಿಸ್ವಾಮಿ ಇನ್ನೊಂದು ಸ್ವಲ್ಪ ಹೊತ್ನಾಗ ಬಂದು ಬಿಡ್ಬೋದ್ರಿ. ಇದು ಬರೋಬ್ಬರಿ ಟೈಮ್. ನಮ್ಮ ಕಡೆ ಮಂದಿ ಭಾಳ ಕೂಡೈತಿ. ಏನೇನು ಹೇಳೋದು ಹೇಳಿ ಮುಗಿಸ್ಬಿಡ್ರಿ ಈಗ. ತಡ್ಕಲ್ಲ ಹೇಳ್ತೀನಿ. MLA ಮುನ್ಸಮಣ್ಣನ್ಗೆ, MLA ಮುನ್ಸಮಣ್ಣನ್ಗೆ, MLA ಮುನ್ಸಮಣ್ಣನ್ಗೆ, MLA ಮುನ್ಸಮಣ್ಣನ್ಗೆ, MLA ಮುನ್ಸಮಣ್ಣನ್ಗೆ, MLA ಮುನ್ಸಮಣ್ಣನ್ಗೆ. ಮುನ್ಸಮೆ, ವ್ಯವಸ್ಥೆ ಎಲ್ಲ ಹೆಂಗದಪ್ಪ? ಅದ್ಭುತವಾಗಿದೆ. ನೋಡ್ರಲ್ಲ, ರಾಜಕೀಯ ಅಂತ ಬಂದಾಗ ಮುನ್ಸ್ವಾಮಿ ನಾನು ಬೇರೆ ಬೇರೆ ಪಕ್ಷದಲ್ಲಿ ಇರ್ಬೋದು, ಆದರೆ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೆಯ, ಓದಿದ್ದು ಆಟ ಆಡಿದ್ದು ಎಲ್ಲ ಇದೇ ಊರಲ್ಲೆಯ. ಇನ್ನು ದೇವ್ರ ವಿಷಯ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ವರ್ಷದ ಮೇಲೆ ದೇವ್ರ ಉತ್ಸವ ನಡೀತಾ ಇತ್ತು, ತುಂಬ ಅಚ್ಚುಕಟ್ಟಾಗಿರ್ಬೇಕು ನೋಡಿ. ಎಲ್ಲೂ ಗಲಾಟೆ ಗದ್ದಲ ಆಗ್ಬಾರ್ದು, ಎಲ್ಲ ನೀವೇ ನೋಡ್ಕೋಬೇಕು, ತಿಳಿದಾ? ನೋಡ್ರಪ್ಪ, ಜವರೇಗೌಡ ಹೇಳ್ತಾ ಇರೋದು ಸರಿಯಾಗಿದೆ. ನಮ್ಮೂರು ಅಂತ ಬಂದಾಗ ಈ ರಾಜಕೀಯ ಪಕ್ಷನ ಪಕ್ಕಿಟ್ಬಿಟ್ಟು ದೇವ್ರ ಉತ್ಸವನ ಮಾಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.